ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಗುರಳ್ ಬುತ್ತಿ ಅನ್ನ ಅಂಥೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ಹುಣಸೆ ಹಣ್ಣು ಗುರಳ್ ಬುತ್ತಿ ಅನ್ನ ಅಂತ ಕರೀತಾರೆ ಇದಕ್ಕೆ ನಮ್ಮ ಕಡೆ. ಇದನ್ನು ನೀವು ಕೂಡ ಮಾಡ್ಕೊಂಡು ತಿನ್ನಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಇವಾಗ ನೋಡಿರಿ ಇದಕ್ಕೆ ಬೇಕಾಗಿರೋಂಥ ಐಟಮ್ಸನ್ನು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಕಡಲೆಬೇಳೆ, ಆಮೇಲೆ 2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರದ ಪೇಸ್ಟು, ಗುರಳ್ ಪುಡಿ ಮತ್ತು ಒಣ ಕೊಬ್ಬರಿ ಬೇಕಾಗುತ್ತೆ. ಇಷ್ಟು ಐಟಮ್ಸ್ ಇದಕ್ಕೆ ಬೇಕು. ಇಲ್ಲಿ ನೋಡಿರಿ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಣ ಒಗ್ಗರಣೆಗೆ. ಎಣ್ಣೆ ಬಿಸಿ ಆಗಲಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ರೈಸು. ನೀವು ಕೂಡ ಖಂಡಿತ ಮಾಡ್ಕೊಂಡು ತಿಂದು ನೋಡಿರಿ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕಿರಿ ಒಗ್ಗರಣೆಗೆ. 2 ಸಿಡಿದ ಮೇಲೆ ಶೇಂಗಾ ಬೀಜ ಹಾಕ್ಕೊಳ್ರಿ. ಶೇಂಗಾ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಆಗಬೇಕು, ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ. ಶೇಂಗಾ ಫ್ರೈ ಆಗಬೇಕು ಚೆನ್ನಾಗಿ ಕೆಂಪಗೆ. ಫ್ರೈ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ನಾವು ತೊಗೊಂಡಂಥ ಕಡಲೆಬೇಳೆನ ಹಾಕ್ಕೊಳ್ರಿ. ಹಾಕಿ ಅದು ಕೂಡ ಕೆಂಪಗೆ ಫ್ರೈ ಆಗಲಿ. ಫ್ರೈ ಆದಮೇಲೆ ಇಲ್ಲಿ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿನ ನಾವು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಳ್ರಿ. ಇವಾಗ ನೋಡಿರಿ ಎಲ್ಲ ಕೆಂಪಗೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಹಾಕಿ, ಆಮೇಲೆ ಚೆನ್ನಾಗಿ ಕರಿಬೇವು ಸೊಪ್ಪನ್ನು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಖಾರದ ಪೇಸ್ಟು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ಖಾರಕ್ಕೆ. ಇವಾಗ ನೋಡ್ರಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಈಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ರಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿರಿ ಯಾವ್ದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಗ್ಗರಣೆ. ಇವಾಗ ಇದಕ್ಕೆ ನೆನೆಸಿ ಇಟ್ಕೊಂಡಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಹುಣಸೆ ಹಣ್ಣಿನ ರಸ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಹುಳಿ ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನೀವು ಸಿಹಿ ಬೇಡ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾವು ಹುಣಸೆ ಹುಳಿ ಹಾಕಿದ್ದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಗ್ಗರಣೆಗೆ ಹಾಕಿ ಎಲ್ಲದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ರಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿರಿ ನಾನು ಲಾಸ್ಟಲ್ಲಿ 1-2 ಸ್ಪೂನಷ್ಟು ಗುರಳ್ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಗುರಳು ಇದನ್ನು ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಬುತ್ತಿ ತೊಗೊಂಡು ಹೋಗ್ಬೇಕಾದ್ರೆ ಈ ರೈಸ್ ಮಾಡೇ ಮಾಡ್ತೀವಿ. ಇವಾಗ ನೋಡಿರಿ ಒಗ್ಗರಣೆ ರೆಡಿ ಆಯ್ತಲ್ವ. ನಾನು 1 ಬೌಲ್ ರೈಸು ತೊಗೊಂಡಿದ್ದೆ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ರೈಸ್ ಸ್ವಲ್ಪ ಉದುರು ಮಾಡಿಕೊಳ್ರಿ, ಅಂದರೆ ಚೆನ್ನಾಗಿ ಬರುತ್ತೆ. 1 ಬೌಲ್ ರೈಸ್ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ ಯಾವ ಥರ ಬಂದಿದೆ ರೈಸ್ ಅಂತ ಹೇಳಿ ನೋಡ್ತಾ ಇರ್ಬೋದು. ನೀವು ಕೂಡ ಮಾಡ್ಕೊತೀನಿ ನೋಡಿರಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ, ಅಂದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದೆ ಅಂತ ಹೇಳಿ. ಇಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಲಸಿ, ಆಮೇಲೆ ಮೇಲಿಂದ ಸ್ವಲ್ಪ ಕೊಬ್ಬರಿ ಸೂಸ್ಲ ಹಾಕಿರಿ. ಕೊಬ್ಬರಿ ತುರಿನ ಹಸಿ ಕೊಬ್ಬರಿ ತುರಿದ್ರೂ ಕೂಡ ಹಾಕ್ಕೊಳ್ರಿ, ಅದು ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗುರಳ್ ಬುತ್ತಿ ಅನ್ನ ರೆಡಿ. ನಾವು ಈ ರೈಸ್ನ ನಮ್ಮ ಕಡೆ ಬೈಕಿ ಬುತ್ತಿ ಅಂತ ಒಯ್ತಾರೆ ಪ್ರೆಗ್ನೆಂಟ್ ಇದ್ದವ್ರಿಗೆ, ಆವಾಗ ಕೂಡ ಮಾಡ್ತೀವಿ. ಊರಿಂದ ಊರಿಗೆ ಹೋಗಬೇಕಾದ್ರೆ, ಟ್ರಿಪ್ಪಿಗೆ ಹೋಗಬೇಕಾದ್ರೂ ಕೂಡ ನಾವು ಈ ರೈಸ್ನ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ಬಾಯ್.